ಹಾಯ್ ಗೈಸ್, ನಾನ್ ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಅಂಡ್ ನಿನ್ನೆ ವಿಡಿಯೋ ಹೋಪ್ ಎಲ್ಲರಿಗೂ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೊಂಡಿದೀನಿ. ಅಂಡ್ P&L ಗಳನ್ನ ನೋಡ್ತಾ ಇದ್ನಲ್ಲ, ತುಂಬಾ ಖುಷಿ ಆಯ್ತು. ಸಿ ಇಲ್ಲಿ ಅಂಡ್ ಮೊನ್ನೆ ಯಾರೋ ಒಬ್ಬ ಹೇಳ್ತಾ ಇದ್ನಲ್ಲ, ಲೈಕ್ ಆಲ್ಗೋ ಪ್ರಮೋಟ್ ಹಾಗೆ ಹೀಗೆ ಅಂತ. ಹೋಗಿ ಇವತ್ತು ಪರ್ಫಾರ್ಮೆನ್ಸ್ ಲ್ಯಾಬ್ ನೋಡಿ, 30% ಪ್ರಾಫಿಟ್ ಇದ್ದಿದ್ದು -30% ಬಂದಿದೆ. ಸೊ ಈಗ ಅವ್ನು ಮಾತಾಡೋದೇ ಇಲ್ಲ ಪ್ರಮೋಷನ್ ಅಂತ. ಯಾಕಂದ್ರೆ ಐ ಆಮ್ ಲವ್ ಟು ಏನಂತೀನಿ, ಫೇಲ್ಯೂರ್ಸ್ ಗಳನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಖುಷಿ. ಯಾಕಂದ್ರೆ ಐ ಆಮ್ ಟ್ರೈಂಗ್, ನನಗ್ ಖುಷಿ ಆಗೋದನ್ನ ನಾನು ಮಾಡ್ತಾ ಇದ್ದೀನಿ. ಯಾರೋ ಜನಕ್ಕೆ ಖುಷಿ ಪಡಿಸ್ಬೇಕು ಅನ್ನೋದು ನಾನು ಏನು ಮಾಡ್ತಾ ಇಲ್ಲ. ದಟ್ಸ್ ವೈ ನಾನು ಇವಾಗ ಏನೇ ಕಂಟೆಂಟ್ಸ್ ಗಳು ಇಡ್ತಾ ಇದ್ದೀನಿ, ಫ್ರೀ ಆಗಿದೆ, ಏನಕ್ಕೆ ಬ್ರೋ 1,000 ರೂಪಾಯಿ ಯಾರು ಚಾರ್ಜ್ ಮಾಡಿ ಅಂತಾರೆ. ಇಲ್ಲ, ನನಗೆ ಇದು ಖುಷಿ ಕೊಡ್ತಾ ಇದೆ. ಸೊ ದಟ್ಸ್ ವೈ ನಾನು ಅದನ್ನೆಲ್ಲಾನು ಫ್ರೀ ಆಗಿ ಇಡಕ್ ಹೋಗ್ತೀನಿ. ಎವ್ರಿ ಡೇ ಒಂದೊಂದು ವಿಡಿಯೋ ಬಿಡ್ತಾ ಇದ್ದೀನಿ. ಒಂದು ದಿನನೂ ರೆಸ್ಟ್ ತಗೊಂಡಿಲ್ಲ ನಾನು. ಯಾಕೆ ಅಂದ್ರೆ ನನಗೆ ಖುಷಿ ಇದು. ಹಾಗೇನೆ ಲೈಕ್ ಆಲ್ಗೋಗಳನ್ನ ನಾನು ಡೆವಲಪ್ ಮಾಡೋದು, ಅದೇನೇನೋ ಮಾಡೋದು ಖುಷಿ. ಅದು ಫೇಲ್ಯೂರ್ ಆಯ್ತು, ಅಕ್ಸೆಪ್ಟ್ ಮಾಡ್ಕೋಬೇಕು. ಓಕೆ, ಯಾರಿಗೂ ಸೆಲ್ ಮಾಡೋದು, ಕನ್ಸ್ಗಳನ್ನ ಸೆಲ್ ಮಾಡೋ ತರ ಅದನ್ನೇನು ಸೆಲ್ ಮಾಡ್ಬೋದು. ಅದಕ್ಕೆ ಯಾರಿಗೂ ಸೆಲ್ಲು ಮಾಡ್ತಾ ಇಲ್ಲ. ವಿನೋ ಫೇಲ್ಯೂರ್ಸ್ ಅದಕ್ಕೆ ಓಪನ್ ಆಗಿ ಇಟ್ಟಿದೀವಿ. ನಿಮ್ಗೆಲ್ಲಾರ್ಗು ಕೂಡ ಗೊತ್ತಾಗಬೇಕು ಆಲ್ಗೋಸ್ ಅಂದ್ರೆ ಹೇಗೆ ವರ್ಕ್ ಆಗುತ್ತೆ, ಆಲ್ಗೋಸ್ ಅಲ್ಲಿ ಏನೇನ್ ಸ್ಕ್ಯಾಮ್ ಆಗ್ಬೋದು, ಆಲ್ಗೋಸ್ ಗಳಲ್ಲಿ ಹೇಗಿರುತ್ತೆ ಅಂತ. ಅದಕ್ಕೆ ಪರ್ಫಾರ್ಮೆನ್ಸ್ ಲ್ಯಾಬ್ ಇದೆ ನೋಡಿ. ಕ್ರಮ್ಯಾಟಿಕ್ ಅಂತ ಹೋದ್ರೆ ನೀವು, ಅಲ್ಲಿ ಪರ್ಫಾರ್ಮೆನ್ಸ್ ಲ್ಯಾಬ್ ಇರುತ್ತೆ ನೋಡಿ, -33% ಅಲ್ಲಿ. ಮೊನ್ನೆ ಎಷ್ಟರಲ್ಲಿ ಇತ್ತು ಹೇಳಿ? +38% ಅಲ್ಲಿ ಇತ್ತು. ದಟ್ಸ್ ಹೌ ಲೈಫ್ ಅಲ್ಲಿ. ಎಸ್, ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ಬೇಕು. ಒಂದಿನ ಕ್ಲಿಕ್ ಆಗುತ್ತೆ. ಈಗ ಆಲ್ಗೋ ಒನ್ಸ್ ಕ್ಲಿಕ್ ಆಯ್ತು ಅನ್ಕೊಳ್ಳಿ, ಐ ಕ್ಯಾನ್ ಸೆಲ್ ಇಟ್ ಟು ಅದರ್ ಕಂಟ್ರೀಸ್. ನನ್ಗೆ ಇಂಡಿಯಾದಲ್ಲಿ ಸೆಲ್ ಮಾಡೋದು ನನ್ಗೆ ಇಷ್ಟನೂ ಇಲ್ಲ. ಸೊ ದಟ್ಸ್ ವೈ ಅವರಿಗೆ ಇಂಡಿಯನ್ ಮಾರ್ಕೆಟಿಗೆ ಏನ್ ಆಲ್ಗೋ ಬೇಕು, ಆ ಆಲ್ಗೋನ ನಾನು ಇಂಡಿಯನ್ ಮಾರ್ಕೆಟ್ ಕಂಪ್ಲೀಟ್ ಬಂದು ಎಲ್ಲ ಡೆವಲಪ್ ಮಾಡಿ ನಿಮ್ಗಳಿಗೆ ಕೊಡ್ತೀನಿ ಫ್ರೀ ಆಗಿ. ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇನ್ನೊಂದು 2 ವೀಕ್ಸ್ ಟೈಮ್ ಕೊಡಿ ನನಗೆ. ಇವೆಲ್ಲ ಚಾಪ್ಟರ್ ಗಳು ಮುಗಿಲಿ, ಮಾಡ್ಕೊಡ್ತೀನಿ ಇಂಡಿಯನ್ ಮಾರ್ಕೆಟ್. ಯಾಕಂದ್ರೆ ಫಾರೆಕ್ಸ್ ಎಲ್ಲ ಸುಮ್ಮನೆ ಪ್ರಾಬ್ಲಮ್. ಇಂಡಿಯನ್ ಮಾರ್ಕೆಟ್ ನಾನೇ ಬಂದು ಫ್ರೀ ಆಗಿ ಮಾಡ್ಕೊಡ್ತೀನಿ. ಎಲ್ಲ ಯಾವ್ಯಾವ ಬ್ರೋಕರ್ ಅದನ್ನೆಲ್ಲ ನೋಡಿ ಕಂಪ್ಲೀಟ್ ಎಂಡ್ ಟು ಎಂಡ್ ಮಾಡ್ಕೊಡ್ತೀನಿ. ಯೂಸ್ ಮಾಡ್ಕೊಳ್ಳಿ. ಓಕೆ, ನೋಡೋಣ, ಲೆಟ್ಸ್ ಬಿಲ್ಡ್ ಇಟ್. ಓಕೆ, ಸೊ ಲೈವ್ ಅಲ್ಲೇ ಬಿಲ್ಡ್ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ಏನಾಗುತ್ತೆ. ಅಂಡ್ ನಿನ್ನೆ ಒಬ್ರು ಒಂದು ಮೆಸೇಜ್ ಹಾಕಿದ್ರು, ಬ್ರೋ ಈ ಒಂದು ಇಂಡಿಕೇಟರ್ ನ ಬ್ಯಾಕ್ ಟೆಸ್ಟ್ ಮಾಡಿ. ಇಲ್ಲೊಂದು ವಿಡಿಯೋ ನೋಡ್ಬೋದು ನೀವು. ಇಲ್ಲಿ 20K ವ್ಯೂಸ್ ಹೋಗಿದೆ. 2 years ಅಗೋ ಇದು ಪಬ್ಲಿಷ್ ಮಾಡಿದ್ದಾರೆ. ಓಕೆ, ಮ್ಯಾಜಿಕ್ ಇಂಡಿಕೇಟರ್ ಆಟೋಮೆಟಿಕ್ ಸಿಗ್ನಲ್ ಕೊಡುತ್ತೆ ಕನ್ನಡದಲ್ಲಿ ಅಂತ. ಇಲ್ಲಿ ಯೂಸ್ ಮಾಡಿರುವಂತ ಇಂಡಿಕೇಟರ್ ಏನಿದೆಯಲ್ಲ, ಅದ್ರಲ್ಲಿ ನನಗೆ ಕೇಳಿದ್ದು, ಬ್ರೋ ಇಂಪ್ರೂವ್ಮೆಂಟ್ ಏನಾದ್ರು ಮಾಡಕ್ ಆಗತ್ತಾ ಇದ್ರಲ್ಲಿ ನೀವು ಅಂತ ಕೇಳಿದ್ರು ನನಗೆ. ಆ ಮೆಸೇಜ್ ಕೂಡ ನಾನು ಇಲ್ಲಿ ಹಾಕ್ತೀನಿ. ಓಕೆ, ಸೊ ದಟ್ಸ್ ವೈ ನಾನು ಇದನ್ನ ನೋಡಿದ ತಕ್ಷಣ ಎಸ್, ಇಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೋದು. ಏನ್ ಮಾಡ್ಬೋದು, ಹೇಗ್ ಮಾಡ್ಬೋದು, ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ಹೇಗೆ ಅದ್ರ ಪ್ರಕಾರ ಟ್ರೇಡ್ ತಗೋಬೇಕು, ಬ್ಯಾಕ್ ಟೆಸ್ಟ್ ಮಾಡಿ. ಅನ್ನೋನ್ ಇಂಡಿಕೇಟರ್ ಗಳನ್ನ ನೀವು ಯೂಸ್ ಮಾಡ್ತಾ ಇದ್ದಿದ್ ರೀತಿ ನಾನು ಜಸ್ಟ್ ಅಲ್ಲಿ ಬೇಸಿಕ್ ಇಟ್ಟಿದ್ದು. ನೆನ್ನೆ ವಿಡಿಯೋದಲ್ಲಿ ಕಂಬೈನ್ ಮಾಡಿದೀನಿ ನೋಡಿ. ಗೇಮ್ ಚೇಂಜರ್ 1 ಇದರಲ್ಲಿ 2 ಅಲ್ಲಿ ಹೇಗೆ ತಗೋಬೇಕು ಅಂತ ತಗೊಳ್ಳಿ. ಓಕೆ, ಇವಾಗ ಇದು ಲೆಟ್ಸ್ ಸಿ, ಇದನ್ನ ನೋಡೋಣ. ಇದನ್ನ ಹೇಗೆ ಹೇಗೆ ಚೇಂಜ್ ಮಾಡ್ಬೇಕು, ಹೇಗೆ ಹೇಗೆ ಎಂಡ್ ಟು ಎಂಡ್. ಓಕೆ, ನಿಮ್ಗೆ ಎಲ್ಲಾನು ಕೂಡ ನಾನು ಹೆಲ್ಪ್ ಮಾಡ್ತೀನಿ. ಸೊ ನೀವ್ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಎಲ್ಲಾನು ಕೂಡ. ಇಂಡಿಕೇಟರ್ ಗಳನ್ನ ನೀವೇನ್ ಇರುತ್ತಲ್ಲ, ಇಂಡಿಕೇಟರ್ ಒಂದನ್ನೇ ಇಟ್ಕೊಂಡು ಟ್ರೇಡ್ ಮಾಡಕ್ ಆಗಲ್ಲ. ಸೊ ನೀವು ಇಂಡಿಕೇಟರ್ ಗಳನ್ನ ಇಟ್ಕೊಂಡು ಪರ್ಫಾರ್ಮೆನ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೆ ಇಟ್ಕೋಬೇಕು. ಓಕೆ, ಪರ್ಫಾರ್ಮೆನ್ಸ್ ನ ಇನ್ಕ್ರೀಸ್ ಮಾಡೋದು ಹೇಗೆ ಅಂದ್ರೆ, ಸಿಂಪಲ್. ಈಗ ಇಂಡಿಕೇಟರ್ ಇದೆ. ಓಕೆ, ಪ್ರೊಬಾಬಿಲಿಟಿನ. ಓಕೆ, ಇಂಡಿಕೇಟರ್ ಇದೆ. ದೆನ್ ಪ್ರೈಸ್ ಆಕ್ಷನ್ ಪಾರ್ಟ್ 3 ಅಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರ ಜೊತೆಗೆ ಇದನ್ನ ಮರ್ಜ್ ಮಾಡ್ಬೇಕು. ಇದೊಂದನ್ನೇ ಇಟ್ಕೋಬಾರ್ದು, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ಯು ಕ್ಯಾನ್ ಸಿ ಹಿಯರ್. ಓಕೆ, ಸೊ ಎಲ್ಲ ಇಂಡಿಕೇಟರ್ ನಾನು ರಿಮೂವ್ ಮಾಡ್ತೀನಿ. ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಕ್ಯಾಂಡಲ್ ನ ಲೈಕ್ ಬೇರೆ ಬೇರೆ ಕ್ಯಾಂಡಲ್ ಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ನಾನು ಏನ್ ಇಲ್ಲಿ ಇಂಪ್ರೂವ್ಮೆಂಟ್ ತರ್ತಾ ಇದ್ದೀನಿ ಅಂದ್ರೆ, ಫಸ್ಟ್ ಆಫ್ ಆಲ್ ಅವರಿಗೆ ಕ್ರೆಡಿಟ್ಸ್ ಕೊಡಬೇಕು. ಯಾಕಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದಾರೆ. ಅದನ್ನ ನಾನು ಒಂಥರ ಎಕ್ಸ್ಟೆಂಡೆಡ್ ವರ್ಷನ್ ತರ ನೋಡ್ತಾ ಇದ್ದೀನಿ. ಓಕೆ, ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನೋಡ್ತಾ ಇದ್ದೀನಿ. ಆ ಒಂದು ಇಂಡಿಕೇಟರ್ ಏನಿದೆಯಲ್ಲ, ಆ ಇಂಡಿಕೇಟರ್ ನೀವು ಸರ್ಚ್ ಮಾಡ್ಬೇಕಂದ್ರೆ, ಇಲ್ಲಿ ಇಂಡಿಕೇಟರ್ ಅಲ್ಲಿ ಹೋಗಿ UT ಬಾಟ್ ಅಲರ್ಟ್ಸ್ ಅಂತ ನೀವು ಸರ್ಚ್ ಮಾಡ್ಬೇಕು. ಓಕೆ, ಕ್ವಾಂಟ್ ನೋ ಮ್ಯಾಡ್ ಅಂತ ಇದಾರಲ್ಲ, ಇವರೇ ಆಥರ್. 30K ಯೂಸ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಸೋರ್ಸ್ ಕೋಡ್ ಓಪನ್ ಇದೆ. ಅಂದ್ರೆ ಇದು ಓಪನ್ ಸೋರ್ಸ್, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ. ಓಕೆ, ಇಲ್ಲಿ ಮೊನ್ನೆ ನಾನು ಅನ್ನೊಂದೊಂದು ಹೇಳಿದ್ನಲ್ಲ, ಯೋ ಅಡ್ರಿಯನ್. ಓಕೆ, ಸೊ ಅದು ಇದು. ಓಕೆ, ಇವಾಗ ಅವರಲ್ಲಿ ಯೂಸ್ ಮಾಡಿರೋದು UT ಬಾಟ್ ಅಲರ್ಟ್ಸ್ ಅಂತ. ಕ್ವಾಂಟ್ ನೋಮಾಡ್ 29.3K ಫಾಲೋವರ್ಸ್ ಅಂದ್ರೆ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಸಿ ದಿಸ್. ಸೊ ಈ ತರ ಬರುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಸೆಟ್ಟಿಂಗ್ಸ್ ಅಲ್ಲಿ ನೀವು ಏನ್ ಮಾಡ್ಕೊಳ್ಳಿ ಅಂದ್ರೆ, ATR ಪೀರಿಯಡ್ ಅನ್ನ 20 ಮಾಡ್ಕೊಳ್ಳಿ. ಓಕೆ, ಸೊ ಅವ್ರಲ್ಲಿ ಎಷ್ಟಿತ್ತು ನನಗೆ ಗೊತ್ತಿಲ್ಲ. ನಾನು ಜಸ್ಟ್ ಆ ಇಂಡಿಕೇಟರ್ ಇದನ್ನ ನೋಡಿದೆ. 20 ಮಾಡ್ಕೊಳ್ಳಿ. ಓಕೆ, 20 ಆದ್ರೆ ಪರ್ಫೆಕ್ಟ್. ಓಕೆ,
ಸೊ ಇದನ್ನ 2 ಮಾಡ್ಕೊಳ್ಳೋಣ, 1 ಇರೋದನ್ನ 2 ಮಾಡ್ಕೊಳ್ಳೋಣ, ಕೀ ವ್ಯಾಲ್ಯೂ 1 ಇದೆಯಲ್ಲ ಅದನ್ನ 2 ಮಾಡ್ಕೊಳ್ಳೋಣ. ಲೆಟ್ಸ್ ಸಿ. ಸ್ವಲ್ಪ ಲೇಟ್ ಎಂಟ್ರಿ ಕೊಡುತ್ತೆ. ಓಕೆ, ಸೊ 2 ಬೇಡ, 1 ಅಲ್ಲೇ ಚೆಕ್ ಮಾಡೋಣ. ಓಕೆ, 1 ಅಲ್ಲಿ ತುಂಬಾ ಅಂದ್ರೆ ತುಂಬಾ ಮಿಸ್ ಆಗುತ್ತೆ. ಓಕೆ, ಸೊ ಇದನ್ನ 2 ಇಟ್ಕೊಳ್ಳೋಣ. ಓಕೆ, ಇದನ್ನ 2 ಇಟ್ಕೊಳ್ಳೋಣ. ಓಕೆ, 2 ಮತ್ತೆ 20 ಇಟ್ಕೊಳ್ಳೋಣ. ಓಕೆ, ಪರ್ಫೆಕ್ಟ್. ಓಕೆ, ಸೊ ಓಕೆ ಓಕೆ ನೀವು ಚೇಂಜ್ ಮಾಡ್ಕೋಬಹುದು ನಿಮಗೆ ಬೇಕಾದಂಗೆ. ಓಕೆ, 1 ಇಟ್ಕೋತೀರಾ, 2 ಇಟ್ಕೋತೀರಾ, ಅದು ನಿಮಗೆ ಬಿಟ್ಟಿರೋದು. ಓಕೆ, ಸೊ 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 ಓಕೆ, ಪರ್ಫೆಕ್ಟ್. ಓಕೆ, ಆಯ್ತಾ. ಸೊ ಇನ್ನೊಂದು ಇಂಡಿಕೇಟರ್ ಏನು ಅಂದ್ರೆ CPR. ಇದು ನನ್ನ ಒನ್ ಆಫ್ ದ ಬೆಸ್ಟ್ ಅಂದ್ರೆ ಬೆಸ್ಟ್ ಇಂಡಿಕೇಟರ್, ಒನ್ ಆಫ್ ಮೈ ಫೇವ್ರೆಟ್ ಇಂಡಿಕೇಟರ್ ಕೂಡ. ಓಕೆ, CPR ಕೂಡ ನಿಮ್ಗೆ ಸಿಗುತ್ತೆ. ಈ CPR ಏನ್ ಹೇಳ್ತೀನಿ, ನಾನು ಹೇಳಿದ್ನಲ್ಲ, ಪ್ರೈಸ್ ಆಕ್ಷನ್ ಪ್ರಕಾರ ನೀವು ಮರ್ಜ್ ಮಾಡ್ಬೇಕು. ನಿಮಗೆ ಇವಾಗ ಗೊತ್ತಾ ಇರಲ್ಲ ಪ್ರೈಸ್ ಆಕ್ಷನ್ ಏನು, ಹೇಗೆ, ಏನು ಅರ್ಥ ಆಗ್ತಾ ಇರಲ್ಲ. ಸೊ ದಟ್ ಇಲ್ಲಿ ನೀವ್ ಏನ್ ಮಾಡ್ಬೋದು ಅಂದ್ರೆ ಆ CPR ಇಂಡಿಕೇಟರ್ ಇಟ್ಕೊಂಡು ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ನೆಲ್ಲ ನೀವು ಮಾರ್ಕ್ ಮಾಡ್ಕೋಬಹುದು. ಓಕೆ, ಇವಾಗ ಇಂಡಿಕೇಟರ್ಸ್ ನಾಗ ಹೋಗ್ಬಿಟ್ಟು CPR, ಓಕೆ, CPR ಅಂತ ಸರ್ಚ್ ಮಾಡಿ, VWAP ಅಂಡ್ 5 ಅಂಡ್ CPR ಅಂತ ಯಾವ್ದೋ ಒಂದಿದೆ. ಓಕೆ, ಇದು ಪರ್ಸನಲ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಸೊ CPR ಸೆಂಟ್ರಲ್ ಪಿವೋಟ್ ಪಾಯಿಂಟ್ ಅಂತ ಸರ್ಚ್ ಮಾಡ್ಬೇಕು. ಒಂದೇ ಒಂದು ನಿಮಿಷ. ಓಕೆ, ಲೆಟ್ ಸರ್ಚ್. ಓಕೆ, ಸೊ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಈಸಿ ಮಾಡ್ಕೊಡ್ತಾ ಇದ್ದೀನಿ ಎಲ್ಲಾನು ಕೂಡ. ಓಕೆ, ಬ್ಯಾಕ್ ಟೆಸ್ಟ್ ಮಾಡಿ, ನಾನು ನಿಮ್ಗೆ ಏನು ಇದ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ಸೆಂಟ್ರಲ್ ಪಿವೋಟ್ ಪಾಯಿಂಟ್ ಲಾಟ್ ಆಫ್, ಓಕೆ, ಸೊ ಲಾಟ್ ಆಫ್ ಇಲ್ಲಿದೆ ನೋಡಿ. ಸೊ ಸೆಂಟ್ರಲ್ ಪಿವೋಟ್ ರೇಂಜ್ ಅಂಡ್ ಪಿವೋಟ್ ಬೇಸ್ಡ್ ಬೇಡ, ಸೆಂಟ್ರಲ್ ಪಿವೋಟ್ ರೇಂಜ್ ಅಂತ ಒಂದಿದೆ. ಇಲ್ಲಿ ಎಷ್ಟೊಂದಿದೆ, ಒಬ್ರು KRGS ಅಂತ ಇದೆ. ಓಕೆ, ಸೆಂಟ್ರಲ್ ಪಿವೋಟ್ ಪಾಯಿಂಟ್ಸ್ KRGS ಅಂತ ಒಬ್ರದ್ದಿದೆ, ತುಂಬಾ ಚೆನ್ನಾಗಿದೆ. ಓಕೆ, ಸೆಂಟ್ರಲ್ ಪಿವೋಟ್ ಪಾಯಿಂಟ್ಸ್. ಓಕೆ, ಇದು ಸರ್ಚ್ ಮಾಡೋದೇ ಕಷ್ಟ. ಓಕೆ, ಪಾಯಿಂಟ್ಸ್ CPR by KRGS, CPR by KRGS, KRG ಅದು ಇಲ್ಲ. ಸೊ ಇಲ್ಲೇ ಯಾವ್ದೋ ಒಂದು ಬಂತು ನೋಡಿ, CPR by ಆನಂದ್ ವಿತ್ ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಹೈ ಅಂಡ್ ಬ್ರೇಕ್ಔಟ್ಸ್ ಅಂತ ಇದೆ ನೋಡಿ. ಇಲ್ಲಿ ಯಾವ್ದೋ ಒಂದು ಬಂದಿದೆ. ಸೊ ಇದನ್ನ ಫೇವ್ರೇಟ್ ಹಾಕೋತೀನಿ, CPR by ಅಂತ ಇದನ್ನ ಕ್ಲಿಕ್ ಮಾಡ್ಕೋತೀನಿ. ಓಕೆ, ಬಂತು. ತುಂಬಾ ಅಂದ್ರೆ ತುಂಬಾ ಲೈಕ್ ನೆಕ್ಸ್ಟ್ ಲೆವೆಲ್ ಅಪ್ಪ. ಓಕೆ, ಸೂಪರ್ ಸೂಪರ್ ಸೂಪರ್. ಇದು ಯಾವುದು, ಪ್ರೀವಿಯಸ್ ಡೇ. ಓಕೆ, ಸೊ ಸೆಟ್ಟಿಂಗ್ಸ್ ಹೋಗೋಣ. ಸೆಟ್ಟಿಂಗ್ಸ್ ಹೋದಾಗ ಡೈಲಿ CPR ಇವೆಲ್ಲ ಏನು ಬೇಡ, ಸ್ಟೈಲು. ಸೊ ಡೈಲಿ CC PP BC ಈ ಏನಿದೆಯಲ್ಲ, ಈ ಮಿಡಲ್ ಲೈನ್ಗಳು, ಈ 3 ಲೈನ್ಗಳು. ಓಕೆ, R1 ರೆಸಿಸ್ಟೆನ್ಸ್ 1, ರೆಸಿಸ್ಟೆನ್ಸ್ 2, ರೆಸಿಸ್ಟೆನ್ಸ್ 3, ಸಪೋರ್ಟ್ 1, ಸಪೋರ್ಟ್ 2, ಸಪೋರ್ಟ್ 3, ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಡೇ ಹೈ, ಡೇ ಲೋಸ್. ಓಕೆ, ವೀಕ್ ಹೈ, ವೀಕ್ ಲೋಸ್ ಇವೆಲ್ಲ ಏನು ಬೇಡ. ಓಕೆ, ಎಲ್ಲ ರಿಮೂವ್ ಮಾಡ್ತೀನಿ. 15 ಮಿನಿಟ್ಸ್ ಹೈ. ಓಕೆ, ಇವೆಲ್ಲ ಏನು ಬೇಡ. ಓಕೆ, ಸೊ ಈ ಒಂದು ಏನಿದೆಯಲ್ಲ ಇದು ಪ್ರೀವಿಯಸ್ ಡೇ ಲೋ. ಓಕೆ, ಸೇಮ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸಿಂಪಲ್, ಇಲ್ಲಿ ನೋಡಿ, ಇಲ್ಲಿ ಏನಿದೆಯಲ್ಲ ಇವೆಲ್ಲಾನು ಕೂಡ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ತರ ವರ್ಕ್ ಆಗತ್ತೆ ನಿಮ್ಗೆ. ಓಕೆನಾ. ಸೊ ಇವಾಗ ನಾನು ಈ CPR ನ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಓಕೆ, CPR ಅಂದ್ರೆ ಹೇಳಿದ್ನಲ್ಲ, ಸೆಂಟ್ರಲ್ ಪಿವೋಟ್ ರೇಂಜ್. ಒಂದು ಪಿವೋಟ್ ಲೈನ್ ಇರುತ್ತೆ, ಇನ್ನೊಂದು BC ಅಂಡ್ TC. ಈ 3 ಲೈನ್ ಇರುತ್ತಲ್ಲ, ಈ 3 ಲೈನ್ ಇದೆ ನೋಡಿ, ಇಲ್ಲಿ ಬ್ಲೂ ಒಂದು, ಪಿಂಕ್ ಒಂದು ಅಂಡ್ ಇನ್ನೊಂದು ಬ್ಲೂ ಒಂದು. ಈ 3 ಲೈನ್ ಏನಿದೆಯಲ್ಲ, ದಿಸ್ ವಿಲ್ ಆಕ್ಟ್ ಆಸ್ ಎ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತರ ಆಕ್ಟ್ ಆಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ, ನೀವು ಪಿವೋಟ್ ಪಾಯಿಂಟ್ ಸ್ಟ್ಯಾಂಡರ್ಡ್ ಇಂಡಿಕೇಟರ್ ಅಲ್ಲಿ ಬರೀ ಪಿವೋಟ್ ಇತ್ತು, ಕರೆಕ್ಟಾ. ಬಟ್ ಇಲ್ಲಿ ಪಿವೋಟ್ ಜೊತೆಗೆ ಯಾವ್ದೋ ಒಂದು 2 ಲೈನ್ ಆಡ್ ಆಗಿದೆ. ಯಾಕಂದ್ರೆ ದೇರ್ ಮೇ ಬಿ ಚಾನ್ಸ್, ಮಾರ್ಕೆಟ್ ಇವಾಗ ಹಿಂಗೆ ಫಾಲ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಮಾರ್ಕೆಟಿಂಗ್ ಫಾಲ್ ಆಗ್ತಾ ಇದೆ, ಫಾಲ್ ಆಗ್ತಾ 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 ದೇರ್ ಮೇ ಬಿ ಚಾನ್ಸ್ ಮಿಡಲ್ ಲೈನ್ ಇಂದ ಸಪೋರ್ಟ್ ತಗೊಂಡ್ ಮೇಲೆ ಹೋಗ್ಬೋದು, ಆರ್ ಎಲ್ಸ್ ಈ ಫಸ್ಟ್ ಲೈನ್ ಇಂದ ಸಪೋರ್ಟ್ ತಗೊಂಡ್ ಮೇಲೆ ಹೋಗ್ಬೋದು, ಆರ್ ಎಲ್ಸ್ ಈ ಥರ್ಡ್ ಲೈನ್ ಇಂದ ಸಪೋರ್ಟ್ ತಗೊಂಡ್ ಮೇಲೆ ಹೋಗ್ಬೋದು. ಸೊ ಈ ಮಾರ್ಕೆಟ್ ಏನಾದ್ರು ಈ 3 ಮಿಡಲ್ ಲೈನ್ ಒಳಗಡೆನೆ ಇತ್ತು ಅಂದ್ರೆ ದೆನ್ ನೀವು ಟ್ರೇಡ್ ನ ತಗೋಬಾರ್ದು, ಸೈಡ್ ವೇಸ್ ಇರುತ್ತೆ ಅಂತ ಅರ್ಥ. ಓಕೆ, ಸೊ ಈ 3 ಲೈನ್ ಒಳಗಡೆನೆ ಇತ್ತು ಅಂದ್ರೆ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಇರುತ್ತೆ, ನೀವು ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಂತ ಅರ್ಥ. ಓಕೆ, ಇವಾಗ ಮಾರ್ಕೆಟ್ ನೋಡಿ ಇಲ್ಲಿ ಸಪೋರ್ಟ್ ತಗೊಂಡು ಎಕ್ಸಾಕ್ಟ್ಲಿ ಮೇಲ್ ಹೋಗಿದೆ, ಅಂಡ್ ಇಲ್ಲಿ ನೋಡಿ ಇಲ್ಲಿ ರಿಜೆಕ್ಷನ್ ನ ಫೇಸ್ ಮಾಡ್ಕೊಂಡು ಕೆಳಗಡೆ ಬಂದಿದೆ. ಓಕೆ, ಸೊ ನಾನು ಇಲ್ಲೆಲ್ಲ ತೋರಿಸ್ತೀನಿ. ಫಸ್ಟ್ ನಾನು 3 ಲೈನ್ ನ ತೋರಿಸ್ಬಿಡ್ತೀನಿ, 3 ಲೈನ್ ಅಲ್ಲಿ ಹೇಗೆ ಸಪೋರ್ಟ್ ತಗೊಂಡಿದೆ ಮಾರ್ಕೆಟ್ ಅಂತ. ಓಕೆ, ಸೊ ಇದೆಲ್ಲ ಕ್ಲೋಸ್ ಮಾಡ್ತೀನಿ. ಓಕೆ, ಇದೆಲ್ಲ ಬೇಡ ನನಗೆ.
ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಡೇ ಹೈ, ಡೇ ಲೋಸ್ ಏನು ಬೇಡ. ಓಕೆ, ಅದೆಲ್ಲಾನು ಕೂಡ ನಾನು ಇವಾಗ ಆಫ್ ಮಾಡಿದ್ದೀನಿ. ಓಕೆ, ಸೊ ದಟ್ ನಿಮ್ಗೆ ಇನ್ನ ಈಸಿ ಆಗತ್ತೆ. ಸೊ ಓಕೆನಾ, ಸೊ ಬರೀ ಇವಾಗ 3 ಲೈನ್ಗಳಿದೆ ನೋಡಿ. ಸಿ ಒಂದು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಈ 3 ಲೈನ್ ಅಲ್ಲಿ ಇದೆಯಲ್ಲ, ಇಲ್ಲಿ ನೋಡಿ, ಫಸ್ಟ್ ಲೈನ್ ಅಲ್ಲಿ ಸಪೋರ್ಟ್ ತಗೊಂಡ್ ಮಾರ್ಕೆಟ್ ಮೇಲೆ ಹೋಗಿದೆ. ಇಲ್ಲಿಂದ ಸಪೋರ್ಟ್ ತಗೊಂಡ್ ಹೇಗ್ ಹೋಗುತ್ತೋ ಇಲ್ವೋ ಅಂತ ಅದನ್ನ ನೋಡೋಣ. ಸೊ ಇಂಡಿಕೇಟರ್ ಆಮೇಲೆ ಹಾಕೊಳ್ಳೋಣ. ಓಕೆ, ಸೆಕೆಂಡ್ ಇಲ್ಲಿ ನೋಡಿ, ಈ ಲೈನ್ ಅಲ್ಲಿ ತಗೊಂಡು ಮಾರ್ಕೆಟ್ ಸಪೋರ್ಟ್ ತಗೊಂಡ್ ಮೇಲೆ ಹೋಗಿದೆ. ಕರೆಕ್ಟಾ? ದೆನ್ ಥರ್ಡ್ ನೋಡಿ. ಓಕೆ, ಥರ್ಡ್ ಸಿ ದಿಸ್, ಈ ಲೈನ್ ಅಲ್ಲಿ ಮಿಡಲ್ ಲೈನ್ ಅಲ್ಲಿ ಸಪೋರ್ಟ್ ತಗೊಂಡ್ ಮಾರ್ಕೆಟ್ ಮೇಲೆ ಹೋಗಿದೆ. ನೋಡಿ, ಮಾರ್ಕೆಟ್ ರಿವರ್ಸ್ ಅಥವಾ ಮೇಲೆ ಕೆಳಗಡೆ ಹೋಗ್ತಾ ಇರೋದು ಈ 3 ಲೈನ್ ಗಳನ್ನ ಟಚ್ ಮಾಡ್ತಾನೆ. ಸಿ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ, ಡೇ ಓಪನ್ ಆಗಿದ ತಕ್ಷಣ ಈ 3 ಲೈನ್ ಪ್ಲಾಟ್ ಆಗೋಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ನೋಡಿ. ಸೊ ನೆಕ್ಸ್ಟ್ ನೋಡಿ, ಮಾರ್ಕೆಟ್ ಇಲ್ಲಿ ನೋಡಿ. ಓಕೆ, ಇಲ್ಲಿ ಸಪೋರ್ಟ್ ತಗೋದು ಟ್ರೈ ಮಾಡ್ತು, ಹೋಗ್ಲಿಲ್ಲ. ದೆನ್ ಬೀಟ್ ಮಾಡ್ತು ಅಂಡ್ ಅಗೇನ್ ಬೀಟ್ ಮಾಡಿ ಈ ಲೆವೆಲ್ ನ ರಿಜೆಕ್ಟ್ ಮಾಡಿ ಅಗೇನ್ ಫಾಲ್ ಆಯ್ತು ನೋಡಿ. ಸೊ ದಟ್ ಇಲ್ಲಿ ನೀವು ಫಿಬ್ ಹಾಕೊಂಡ್ರೆ, ಓಕೆ, ಸೊ ಇಲ್ಲಿ ಟ್ರೇಡ್ ಪ್ಲಾನ್ ಮಾಡ್ತಿರಲ್ಲ, ಇಲ್ಲಿ ಫಿಬ್ ಹಾಕೊಂಡ್ರೆ, ಸೊ ಈ ಹೈಗೆ ನೀವು ಫಿಬ್ ಹಾಕೊಂಡ್ರೆ ನೋಡಿ, ಎಕ್ಸಾಕ್ಟ್ 0.5 ಕೂಡ ಅಲ್ಲೇ ಇರುತ್ತೆ. ಸೊ ಈ 3 ಲೈನ್ ಗಳು ಏನಿದಾವಲ್ಲ, ಈ 3 ಲೈನ್ ಗಳು ಕೂಡ ಹೇಗೆ ಆಕ್ಟ್ ಆಗುತ್ತೆ ಅಂದ್ರೆ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ತರನೇ ಆಕ್ಟ್ ಆಗುತ್ತೆ. ಆ 3 ಲೈನ್ ಗಳು ಕೂಡ ಮಾರ್ಕೆಟ್ ಅಲ್ಲಿ ಬಂದು ರಿಯಾಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ, ಮಾರ್ಕೆಟ್ ಇಲ್ಲಿಗೆ ಬಂದು ಒಂದು ಸಪೋರ್ಟ್ ತಗೊಂಡು ಇಲ್ಲಿ ಸಪೋರ್ಟ್ ತಗೊಂಡು ಇಲ್ಲಿ ಮೇಲೆ ಹೋಗೋ ಚಾನ್ಸಸ್ ಇರ್ಬೋದು, ಫೇಸ್ ಮಾಡಿ ಬೀಳೋ ಚಾನ್ಸಸ್ ಇರ್ಬೋದು. ಓಕೆ, ಸೊ ಬನ್ನಿ, ಇಲ್ಲಿ ಬನ್ನಿ. ಸೊ ಇಲ್ಲಿ ಸಪೋರ್ಟ್ ತಗೋತು, ಇಲ್ಲಿ ನೋಡಿ, ಇಲ್ಲಿ ರಿಜೆಕ್ಷನ್ ಆಗಿ ಬಿತ್ತು. ಓಕೆ, ದೆನ್ ಇನ್ಯಾವ್ದು ತೋರಿಸ್ತಾ ಇಲ್ಲ. ಓಕೆ, ಓಕೆ, ಸೊ ನೀವು ಇವತ್ತು ನೋಡ್ಬೋದು, ಇವತ್ತು ಇಲ್ಲಿ ನೋಡಿ, CPR ಮಧ್ಯದಲ್ಲೇ ಮಾರ್ಕೆಟ್ ಇದೆ. ಸೊ ದಟ್ಸ್ ವೈ ಸೈಡ್ ವೇಸ್ ಇದೆ. ಅಂಡ್ ಪ್ರೀವಿಯಸ್ ಡೇದು ಪಿವೋಟ್ ಲೈನ್ ಇದೆಯಲ್ಲ, ಪ್ರೀವಿಯಸ್ ಡೇದು ಪಿವೋಟ್ ಲೈನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಮಧ್ಯದ ಪಿವೋಟ್ ಲೈನ್, ಈ ಪಿಂಕ್ ಲೈನ್, ಈ ಪಿವೋಟ್ ಲೈನ್ ಗಳು ಪ್ರೀವಿಯಸ್ ಡೇದು CPR ಲೈನ್ಸ್ ಗಳು ನೆಕ್ಸ್ಟ್ ಡೇ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಪ್ರೀವಿಯಸ್ ಡೇದು ಮಿಡಲ್ ಲೈನ್ ಹತ್ರನೇ ಮಾರ್ಕೆಟ್ ಬಂದು ಸಪೋರ್ಟ್ ತಗೊಂಡ್ ಮೇಲೆ ಹೋಗಿದೆ. ಓಕೆನಾ, ಸೊ ಇವಾಗ ಇಲ್ಲಿ ನೋಡ್ಬೋದು, ಇಲ್ಲೊಂದು ಪ್ರೀವಿಯಸ್ ಡೇದು ಲೈನ್ ಇದೆ. ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಬಂದ್ರೆ ಸಪೋರ್ಟ್ ತಗೊಂಡ್ರೆ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಇವಾಗ ಇಲ್ಲಿ ನೋಡಿ, ಪ್ರೀವಿಯಸ್ ಡೇದು ಇಲ್ಲಿದೆ ನೋಡಿ, ಅಬ್ಸರ್ವ್ ಮಾಡಿ. ಸಿ ರಿಜೆಕ್ಷನ್ ಮಾಡಿ ಫಾಲ್ ಆಗಿದೆ. ಸೊ ಬ್ರೇಕ್ಔಟ್ ಮಾಡಿ ಇನ್ನೂ ಮೇಲೆ ಹೋಗಿದೆ. ಓಕೆ, ಪ್ರೀವಿಯಸ್ ಡೇದು CPR ಲೈನ್ಸ್ ಗಳು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇಲ್ಲಿರುವಂತ CPR ಲೈನ್ ನೋಡಿ, ಈ CPR ಮಿಡಲ್ ಲೈನ್ ಗೆ ನಿಮ್ಗೆ ಏನಾದ್ರು ಸಪ್ಲೈ, ಡಿಮ್ಯಾಂಡ್ ಝೋನ್, ರೆಸಿಸ್ಟೆನ್ಸ್, ಸಪೋರ್ಟ್ ಏನೋ ಒಂದು ಮರ್ಜ್ ಆಗ್ತಾ ಇದೆ ಅಂದ್ರೆ ದೆನ್ ಅದು ಕೂಡ ಸ್ಟ್ರಾಂಗ್ ಇರುತ್ತೆ. ಓಕೆನಾ, ಸೊ ಈ ತರ ಈ 3 ಲೈನ್ ಗಳನ್ನು ಕೂಡ ನೀವು ನೋಡ್ಬೇಕು. ಸೊ ಯಾವಾಗ್ಲೂ ಅಷ್ಟೇ ಪಿವೋಟ್ ಲೈನ್ ಒಂದನೇ, ಇವಾಗ ನೋಡಿ ಮಾರ್ಕೆಟ್ ಇದ್ರ ಮಿಡಲ್ ಅಲ್ಲಿ ಇತ್ತು ಅಂದ್ರೆ ನೀವು ಅರ್ಥ ಮಾಡ್ಕೊಂಡ್ಬಿಡಿ ಸೈಡ್ ವೇಸ್ ಇರುತ್ತೆ ಮಾರ್ಕೆಟ್ ಅಂತ ಅರ್ಥ. ಆರ್ಎಲ್ಸ್ ಮಾರ್ಕೆಟ್ ಬಂದು CPR ಅಲ್ಲಿ ಯಾವ್ದೋ ಒಂದು ಲೈನ್ ನ ರಿಜೆಕ್ಟ್ ಮಾಡಿ ನಿಮ್ಗೆ ಕನ್ಫರ್ಮೇಶನ್ ಸಿಕ್ತು ನಿಮ್ ಬೇರೆ ಸೆಟಪ್ಸ್ ಗಳಿಂದ ಅಂದ್ರೆ ದೆನ್ ಅಲ್ಲಿಂದ ಫಾಲೋ ಆಗೋ ಚಾನ್ಸಸ್ ಇರುತ್ತೆ ಅಂತ ಅರ್ಥ. ಓಕೆ, ಸೊ ಹೀಗೆ CPR ನ ಯೂಸ್ ಮಾಡ್ಕೊಂಡು ನೀವು ಟ್ರೇಡ್ ನ ಪ್ಲಾನ್ ಮಾಡಬಹುದು ಈ 3 ಲೈನ್ ಇಂದ. ಓಕೆ, ಇವಾಗ ನನಗೆ ನೋಡಿ, ಇಲ್ಲಿ ಈ ಮಿಡಲ್ ಲೈನ್ ಇಲ್ಲಿ ನನ್ಗೆ ಇಲ್ಲಿ ಸಪೋರ್ಟ್ ತಗೋತು. ಓಕೆ, ನಾನು ನಿನ್ನೆ ಹೇಳ್ಕೊಟ್ಟಿದ್ದೆ, ಇದು ಡೆಫಿನೆಟ್ಲಿ ನೀವು ನೋಡಿ ಒಂದು ಸ್ವಿಂಗ್ ಲೋನ ಕ್ರಿಯೇಟ್ ಮಾಡಿತ್ತು, ಲಿಕ್ವಿಡಿಟಿ ಸ್ವೀಪ್ ಆಯ್ತು, ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿರುತ್ತೆ, ಹೋಗಿ ನೋಡಿ. ಅಂಡ್ ಇಲ್ಲಿ ಒಂದು ಲಿಕ್ವಿಡಿಟಿ ಸ್ವೀಪ್ ಮಾಡಿ ಒಂದು ಗ್ರೀನ್ ಕ್ಯಾಂಡಲ್ ಬಂತು. ಓಕೆ, ಈ ಗ್ರೀನ್ ಕ್ಯಾಂಡಲ್ ಏನಿದೆಯಲ್ಲ, ಈ ಕ್ಯಾಂಡಲ್ ಸಿ ಲಿಕ್ವಿಡಿಟಿ ಸ್ವೀಪ್ ಮಾಡಿತ್ತು ಅಂಡ್ ಬೊಲಿಂಜರ್ ಬ್ಯಾಂಡ್ ಹತ್ರನು ಲಿಕ್ವಿಡಿಟಿ ಸ್ವೀಪ್ ಆಗಿತ್ತು ಅಂಡ್ ಪ್ರೀವಿಯಸ್ ಡೇದು ಪಿವೋಟ್ ಲೈನ್ ನ ಸಪೋರ್ಟ್ ತಗೊಂಡಿದೆ. ಅಂಡ್ ಈ UT ಬಾಟ್ ಅಲರ್ಟ್ಸ್ ಇದೆಯಲ್ಲ, ಇದು ಯಾವಾಗ ಬೈ ಬರುತ್ತಲ್ಲ ಅವಾಗ ನೀವು ಟ್ರೇಡ್ ನ ಪ್ಲಾನ್ ಮಾಡಬಹುದು. ನೀವು ಇನ್ ಕೇಸ್ ಇದನ್ನ ಏನಾದ್ರು 1 ಅಂತ ಇಟ್ಕೊಂಡ್ರಿ ಅಂತ ಅನ್ಕೊಳ್ಳೋಣ. ಓಕೆ, ಇದನ್ನ 1 ಅಂತ ಇಟ್ಕೊಂಡ್ರೆ ಚೆಕ್ ಮಾಡಿ. 1 ಅಂತ ಇಟ್ಕೊಂಡಾಗ 1 ಇಟ್ಕೊಂಡಾಗ ಸಿರೀಸ್ 1 ಅಂತ ಇದ್ದಾಗ ಇಲ್ಲೇ ಬೈ ಬರುತ್ತೆ. ಓಕೆ, ಸಿ ಇಲ್ಲೂ ಬೈ ಬಂದಿದೆ, ಬಟ್ ಬೊಲಿಂಜರ್ ಬ್ಯಾಂಡ್ ಪ್ರಕಾರ ಇದು ಲಿಕ್ವಿಡಿಟಿ ಸ್ವೀಪ್ ಆಗಿರಲ್ಲ, ಇದು ಸ್ವೀಪ್ ಆಗಿರುತ್ತೆ. ನಿನ್ನೆ ಕಾನ್ಸೆಪ್ಟ್ ಇದನ್ನೇ ಎಕ್ಸ್ಪ್ಲೇನ್ ಮಾಡಿರೋದು, ಹೋಗಿ ನೋಡಿ. ಸೊ ಇದು ಬೈ ಬಂದಾಗ ಪ್ಲಾನ್ ಮಾಡಿ ಟ್ರೇಡ್ ನ. ಸೊ ಇದು ಸೆಲ್ ಬರೋ ತನಕ ನೀವು ಇಟ್ಕೋಬಹುದು. ಸೊ ಇಲ್ಲಿ ನೋಡಿ, ಸೆಲ್ ಇಲ್ಲಿ ಬಂದಿದೆ. ಓಕೆ, RS ಇಲ್ಲ ಬ್ರೋ, ನನ್ಗೆ 1 ಅಲ್ಲಿ ಬೇಡ, 2 ಅಲ್ಲೇ ಜಾಸ್ತಿ ಕನ್ಫರ್ಮೇಶನ್ ಸಿಗುತ್ತೆ ಅಂದ್ರೆ 2 ಅಲ್ಲೇ ಎಂಟರ್ ಆಗ್ಬೋದು, ಬಟ್ ಸ್ವಲ್ಪ ಸ್ಟಾಪ್ ಲಾಸ್ ದೊಡ್ಡದಾಗತ್ತೆ. ಸೊ ಸ್ವಲ್ಪ ಸ್ಟಾಪ್ ಲಾಸ್ ದೊಡ್ಡದಾಗತ್ತೆ. ಕರೆಕ್ಟಾ? ಸೊ ಇದು ಒಂದು ಕಂಡೀಷನ್. ಬನ್ನಿ ನೆಕ್ಸ್ಟ್. ಓಕೆ, ಸಿ ಇಲ್ಲಿ ಸಪೋರ್ಟ್ ತಗೊಂಡಿದ್ದೆ ಈ ಲೈನ್ ನ ಸಪೋರ್ಟ್ ತಗೊಂಡಾಗ 210 ಪ್ರಕಾರ ಇಲ್ಲಿ ನೋಡಿ ಇಲ್ಲಿದೆ. ಓಕೆ, ಸೊ ಬೈ ಸಿಗ್ನಲ್ ಇಲ್ಲಿ ಬಂದಿದೆ, ಈ ಸಪೋರ್ಟ್ ತಗೊಂಡಿದ್ಯಲ್ಲ ಇಲ್ಲಿ ಇಟ್ಕೊಳ್ಳಿ. ಸಿಂಪಲ್. ನಾನು ಇವಾಗ ಈ 3 ಲೈನ್ ನಲ್ಲಿ ಹೇಳ್ತಾ ಇರೋದು. ಓಕೆನಾ? ದೆನ್ ಬನ್ನಿ,
ಸಿ ಇಲ್ಲಿ ಬನ್ನಿ, ಇಲ್ಲಿ ಸಪೋರ್ಟ್ ತಗೊಂಡಿದ್ಯಾ, ಬೈ ಬಂದಿರೋದಲ್ಲಿ ನೋಡಿ ಇಲ್ಲಿ. ಓಕೆ, ಸೊ ಬೇಕಾದ್ರೆ ಇಲ್ಲಿ ಟ್ರೇಡ್ ಪ್ಲಾನ್ ಮಾಡಿ. ಇಲ್ಲಿ ಬನ್ನಿ, ಸಿ ಬೈ ಇಲ್ಲಿ ಬಂದಿದೆ. ಓಕೆ, ಸೊ ಬೈ ಇಲ್ಲಿ ಬಂದಿದೆ, ಸ್ಟಾಪ್ ಲಾಸ್ ಸ್ವಿಂಗ್ ಹತ್ರ ಇಟ್ಕೋತೀರಾ, ಸಿ ದಿಸ್. ಓಕೆನಾ, ದೆನ್ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಬೈ ಬಂದಿದೆ, ಸೊ ಸ್ಟಾಪ್ ಲಾಸ್ ಹೊಡಿಯುತ್ತೆ. ಸೊ ಲೆಕ್ಕ ತಗೊಳ್ಳೋಣ, ಲಾಂಗ್ ಪೊಸಿಷನ್ ಇಲ್ಲಿ ಬರುತ್ತೆ, ಸ್ಟಾಪ್ ಲಾಸ್ ಹೊಡಿಯುತ್ತೆ. ಓಕೆ, ಸೊ ಇಲ್ಲಿ ಬಂತು, ಸ್ಟಾಪ್ ಲಾಸ್ ಹೊಡಿತು. ದೆನ್ ಅಗೇನ್ ಇಲ್ಲಿ ನೋಡಿ, ಮೂರನ್ನು ಬ್ರೇಕ್ ಮಾಡಿ ಸೆಲ್ ಬಂದಿದೆ, ಕರೆಕ್ಟಾ? ಸೊ ಶಾರ್ಟ್ ಪೊಸಿಷನ್ ಇಲ್ಲಿ ಮೂರನ್ನು ಬ್ರೇಕ್ ಮಾಡಿ ಸೆಲ್ ಬಂದಿದೆ. ಇದು ಎಲ್ಲಿ ಬೈ ತೋರಿಸುತ್ತಲ್ಲ, ನೀವು ಅಲ್ಲಿ ತನಕ ಇಟ್ಕೋಬಹುದು. ಸೊ ಇಲ್ಲಿ ನೋಡಿ, ಇಲ್ಲಿ ನೀವು ಬೊಲಿಂಜರ್ ಬ್ಯಾಂಡ್ ಇಟ್ಕೊಂಡ್ರೆ ಎಕ್ಸಿಟ್ ಮಾಡ್ಕೋಬಹುದು. ಓಕೆನಾ, ಒಂದು. ದೆನ್ ಅಗೇನ್ ಇಲ್ಲಿ ಬನ್ನಿ, ಸೊ ಇಲ್ಲೆಲ್ಲ ತೋರಿಸ್ತಾ ಇಲ್ಲ ಅದು, ಇಟ್ಸ್ ಓಕೆ. ಓಕೆ, ಸೊ ಈ ತರ ಪ್ಲಾನ್ ಮಾಡ್ಬೇಕು. ಓಕೆ, ಈ ಇಂಡಿಕೇಟರ್ ನ ಅವ್ರು ಏನ್ ಮ್ಯಾಜಿಕಲ್ ಇಂಡಿಕೇಟರ್ ಅಂತ ಕ್ರಿಯೇಟ್ ಮಾಡಿದಾರಲ್ಲ, ಅದು ಅವ್ರ ಪ್ರಕಾರ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ನನ್ನ ಒಂದು ಅಪ್ರೋಚ್, ನನ್ನ ಪ್ರಕಾರ ಹೇಗೆ ಯೂಸ್ ಮಾಡ್ಬೇಕು ಅಂತ. ಓಕೆ, ಸೊ ನನ್ನ ಪ್ರಕಾರ ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿದೀನಿ. ಈ ಇಂಡಿಕೇಟರ್ ಪ್ರಕಾರ ಯು ಕ್ಯಾನ್ ಟೇಕ್ ಎ ಟ್ರೇಡ್ಸ್. ಓಕೆ, ನಿಮ್ಗೆ ಕನ್ಫರ್ಮೇಶನ್ ಇತ್ತು ಅಂದ್ರೆ ಯು ಕ್ಯಾನ್ ಟೇಕ್ ಎ ಟ್ರೇಡ್ಸ್. ಇದು ಇವತ್ತಿಂದು. ಸೊ ನೀವು ಈಗ BTC/USD ನೋಡ್ತೀರಾ ಅಂದ್ರೆ BTC/USD ಹೋಗಿ. ಓಕೆ, ಇದು ನಾನು ಜಸ್ಟ್ ಒಂದ್ ಪಾರ್ಟ್ ಅಷ್ಟೇ ಹೇಳ್ತಾ ಇರೋದು. ಓಕೆ, ಸೊ ಇದು BTC/USD, ಸಿ ದಿಸ್. ಓಕೆ, ಸೊ CPR ಹಾಕೋತೀನಿ, CPR ಬರ್ತಾ ಇದೆ, ಬರ್ಲಿ, ಸಿ ದಿಸ್. ಓಕೆ, ಸೊ ಇಲ್ಲೆಲ್ಲ ನೋಡಿ, ಇವಾಗ ಇಲ್ಲಿ ಸೆಲ್ ಆಗಿದೆ. ಅಂಡ್ ನೀವು EMA ನ ಇಟ್ಕೊಂಡ್ರೆ ಇನ್ನ ಚೆನ್ನಾಗಿ ಇದಾಗತ್ತೆ. ಸೊ ಇಲ್ಲಿ ನೋಡ್ಬೋದು, ಪ್ರೀವಿಯಸ್ ಡೇ ಅಂದ್ರೆ ಇವಾಗ ನಾನು ಇಲ್ಲಿ ಸಪೋರ್ಟ್ 1 ಅನ್ನ ಆನ್ ಮಾಡ್ಕೋತೀನಿ. ಓಕೆ, ಸೊ ಸಪೋರ್ಟ್ 1 ಅನ್ನ ಆನ್ ಮಾಡ್ಕೋತೀನಿ. ಇಲ್ಲಿ ಪಿವೋಟ್ ಅಲ್ಲಿ ಸಪೋರ್ಟ್ 1, ಸಪೋರ್ಟ್ 2, ಸಪೋರ್ಟ್ 3, ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಡೇ ಹೈಸ್, ಡೇ ಲೋಸ್. ಓಕೆ, ಇದನ್ನ ಆನ್ ಮಾಡ್ಕೋತೀನಿ. ಸಿ ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಒಂದು ಡಿಮ್ಯಾಂಡ್ ಝೋನ್ ಇದೆ, ಕರೆಕ್ಟಾ? ಡಿಮ್ಯಾಂಡ್ ಝೋನ್ ಇಲ್ಲಿ ಅಬ್ಸರ್ವ್ ಮಾಡಿ. ನಾನು ಯಾರೋ ಕೇಳಿದ್ರು, ಬ್ರೋ ಮಾರ್ಕ್ ಮಾಡೋ ಡಿಮ್ಯಾಂಡ್ ಝೋನ್. ಸರಿ, ಇಲ್ಲಿಂದ ಮಾರ್ಕೆಟ್ ಶಾರ್ಪ್ ಮೂವ್ ಆಗಿದೆ, ಮಾರ್ಕೆಟ್ ಇಲ್ಲಿಗೆ ಬಂದಿದೆ ಅಗೇನ್. ಓಕೆ, ಇಲ್ಲಿ ಯಾವುದೇ ತರ ಬೈ ಸಿಗ್ನಲ್ ನೋಡಿ, ಇಲ್ಲಿ ಬೈ ಸಿಗ್ನಲ್ ಬಂತು, ಇಲ್ಲಿ ಬೈ ಸಿಗ್ನಲ್ ಬಂತು, ನಿಮ್ಗೆಲ್ಲ 1:1 ಏನೇ ಸಿಕ್ಕಿರ್ಬೋದು. ಅಂಡ್ ಇವತ್ತಿನ ದಿನ ನೋಡಿ, ಲಿಕ್ವಿಡಿಟಿ ಸ್ವೀಪ್ ಮಾಡಿ ಬೈ ಸಿಗ್ನಲ್ ಬಂದಿದೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಒಂದು CPR ಜೊತೆ ಇದ್ದಾಗ ಟ್ರೇಡ್ ನ ಪ್ಲಾನ್ ಮಾಡ್ಬೋದು, ಆರ್ ಲಿಕ್ವಿಡಿಟಿ ಸ್ವೀಪ್ ಮಾಡಿತ್ತು ಅಂದಾಗ್ಲೂ ಕೂಡ ಈ ಇಂಡಿಕೇಟರ್ ನಿಮ್ಗೆ ಬೈ ಅಲ್ಲಿ ಇತ್ತು ಅಂದ್ರೆ ಟ್ರೇಡ್ ನ ಪ್ಲಾನ್ ಮಾಡ್ಬೋದು. ಓಕೆ, ಲಿಕ್ವಿಡಿಟಿ ಸ್ವೀಪ್ ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಇಲ್ಲಿ ಬನ್ನಿ, ಇಲ್ಲೊಂದು ಲೆವೆಲ್ ಇದೆ, ಕರೆಕ್ಟಾ? ಸೊ ಇವಾಗ ಇಲ್ಲಿ ಒಂದು R1, R2, R3 ನ ಓಪನ್ ಮಾಡ್ತೀನಿ ನಾನು. ಸೊ ಇವೆಲ್ಲ ರೆಸಿಸ್ಟೆನ್ಸ್ ಲೆವೆಲ್ಗಳು. ಸಿ ಈ ಲೈನ್ ಹತ್ರ ಇವಾಗ ಏನಾದ್ರು ಟಚ್ ಮಾಡಿ ನಿಮ್ಗೆ ಸೆಲ್ ಬಂತು ಅನ್ಕೊಳ್ಳಿ, ಅಂಡ್ ಇನ್ ಕೇಸ್ ಅಲ್ಲಿ EMA ಬ್ರೇಕ್ ಆಗಿದ್ರೆ, ನಾವು ರೆಸಿಸ್ಟೆನ್ಸ್ ಸಪೋರ್ಟ್ ಹತ್ರ ಹೇಗೆ ಟ್ರೇಡ್ ಮಾಡ್ತೀವಿ ಹೇಳಿ? ಒಂದು ಲಿಕ್ವಿಡಿಟಿ ಸ್ವೀಪ್ ಮಾಡಿ EMA ಬ್ರೇಕ್ ಮಾಡಿದಾಗ, ಇನ್ ಕೇಸ್ EMA ಸ್ವಲ್ಪ ಹತ್ರ ಇದ್ರು ಪರವಾಗಿಲ್ಲ, ಅವಾಗ ಏನಾದ್ರು ಇಂಡಿಕೇಟರ್ ಸೆಲ್ ತೋರಿಸ್ತು ಅನ್ಕೊಳ್ಳಿ, ದೆನ್ ಟ್ರೇಡ್ ನ ಪ್ಲಾನ್ ಮಾಡಿ. ಓಕೆ, ಸೊ ಇವಾಗ ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಸಿಂಪಲ್ ನೋಡಿ, ಈ ಲೆವೆಲ್ ಹತ್ರನೇನೆ, ರೆಸಿಸ್ಟೆನ್ಸ್ ಲೆವೆಲ್ ಹತ್ರನೇನೆ ಸೆಲ್ ಬಂದಿದೆ, ಸಿ ಫಾಲ್. ಅಂಡ್ ಪ್ರೀವಿಯಸ್ ಡೇ ಹೈ ಹತ್ರನೂ ನೋಡಿ ಸೆಲ್ ಬಂದಿದೆ, ಫಾಲ್. ಈ ಬೈ ಬರೋದು ಮಿಡಲ್ ಅಲ್ಲೆಲ್ಲ ಬರೋದನ್ನ ತಗೋಬಾರ್ದು, ಮಿಡಲ್ ಅಲ್ಲಿ ಸೆಲ್ ಬರೋದು ಯಾವ್ದನ್ನು ತಗೋಬಾರ್ದು. ನೀವು ತಗೋಬೇಕಾಗಿರೋದು ಎಲ್ಲಿ ಅಂದ್ರೆ ನಿಮ್ಮ ಲೆವೆಲ್ ಜೊತೆಗೆ ಬಂದಾಗ. ಓಕೆ, ಇಲ್ಲಿ ಬನ್ನಿ. ಓಕೆ, ಸಿ ದಿಸ್ ಬೈ ಬಂದಿದ್ಯಾ, CPR ಮಿಡಲ್ ಲೈನ್. ಓಕೆ, ನಾನು CPR ಇಂಡಿಕೇಟರ್ಸ್ ಚಾಪ್ಟರ್ ಹೋದಾಗ ಇನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಇವಾಗ ಸದ್ಯಕ್ಕೆ ಸೊ ಮಿಡಲ್ ಲೈನ್ ಅಲ್ಲಿ ಬಂದಿದ್ಯಾ, ಸಿ ಸಿಂಪಲ್ ರೈಸ್. ಓಕೆ, ರೆಸಿಸ್ಟೆನ್ಸ್ ಅಂತ ಬಂತಾ, ಫಾಲ್. ರೆಸಿಸ್ಟೆನ್ಸ್ ಹತ್ರ ಬೈ ಬಂದ್ರೆ ನೀವು ಯಾವ್ದು ತಗೊಳಕ್ ಹೋಗ್ಬಾರ್ದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸೆಲ್ ಬಂದಿದೆ, ಬಟ್ EMA ಮೇಲ್ ಇರುತ್ತೆ, ಸೊ ಎಂಟ್ರಿ ವ್ಯಾಲಿಡ್ ಇರೋದಿಲ್ಲ. ಅಂಡ್ ಇಲ್ಲೆಲ್ಲ ನೋಡಿ, ಸಿ ಇಲ್ಲಿ ನೋಡಿ, ಇಲ್ಲೆಲ್ಲರೂ ಬಂದಿರುತ್ತೆ ಸೆಲ್, ಬ್ರೇಕ್ ಆದಾಗ ಸೊ ಎಂಟ್ರಿ ವ್ಯಾಲಿಡ್ ಇರುತ್ತೆ. ಅಂಡ್ ಇಲ್ಲಿ ನೋಡಿ, CPR ಬ್ರೇಕ್ ಆದಾಗ ಬೈ ಬಂದಿದೆ, ಸಿಂಪಲ್. ಓಕೆ, ಇಲ್ಲಿ ನೋಡಿ, CPR ಬ್ರೇಕ್ ಆದಾಗ ಬೈ ಬಂದಿದೆ, 3 ಲೈನ್ ಏನಿದೆಯಲ್ಲ, CPR ಬ್ರೇಕ್ ಆದಾಗ ಬೈ ಬಂದಿದೆ ನೋಡಿ, ರಾಕೆಟ್ ಮೂವ್ಮೆಂಟ್. ಓಕೆ, ಸೊ ನಾವು ಬ್ಯಾಕ್ ಟೆಸ್ಟ್ ಮಾಡಿ. ನಾನು ಹೇಳ್ತಾರೆ ನೀವು ಫಾಲೋ ಮಾಡ್ಬೇಕು ಅಂತ ಇಲ್ಲ, ಫ್ರೀ ರಿಸೋರ್ಸ್ ಇದೆ ಅಂದ್ಮೇಲೆ ನೀವು ಫ್ರೀ ಆಗಿ ಯೂಸ್ ಮಾಡ್ಕೋಬಹುದಲ್ಲ. ಸೊ ಇಲ್ಲಿ ನೋಡಿ, ಈ 3 ಲೈನ್ ಏನಿದೆಯಲ್ಲ, ಈ 3 ಲೈನ್ ನ ಬ್ರೇಕ್ ಮಾಡಿದೆ. ಓಕೆ, ಸೊ ಇಲ್ಲಿ ನೋಡಿ, CPR 3 ಲೈನ್ ಬ್ರೇಕ್ ಮಾಡಿದೆ ವಿತ್ ಸೆಲ್ ಅಂತ ಆಗಿದೆ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಇಲ್ಲಿ ನೋಡಿ ನೀವು. ಓಕೆನಾ, ಸೊ ಈ ಬೈಗಳನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೋದು. ಓಕೆ, ಬೈಗಳನ್ನೆಲ್ಲ ನೀವು ಹೆಂಗ್ ಅವಾಯ್ಡ್ ಮಾಡ್ಬೋದು ಅಂದ್ರೆ, ಬೊಲಿಂಜರ್ ಬ್ಯಾಂಡ್ ಹಾಕೊಂಡ್ರು ಅವಾಯ್ಡ್ ಮಾಡ್ಬೋದು. ಬಟ್ ಇವಾಗ ಈ ಬೈನೇ ತಗೊಂಡ್ರಿ ಅನ್ಕೊಳ್ಳಿ, ಓಕೆ, ಸ್ಟಾಪ್ ಲಾಸ್ ಹೊಡಿಯುತ್ತೆ, ಕರೆಕ್ಟಾ? ಸ್ಟಾಪ್ ಲಾಸ್ ಹೊಡಿಯುತ್ತೆ. ದೆನ್ ಈ ಸೆಲ್ 3 ಬ್ರೇಕ್ ಮಾಡಿರುತ್ತೆ, ಟಕ್ ಅಂತ ಸೆಲ್ ಟ್ರಿಗರ್ ಮಾಡಿಸಿ, ಅದೇನ್ ಸ್ಟಾಪ್ ಲಾಸ್ ಹೊಡೆದಿರುತ್ತೆ ಎಲ್ಲ ರಿಕವರ್ ಆಗ್ಬಿಡುತ್ತೆ, ಕರೆಕ್ಟಾ? ಸಿಂಪಲ್. ಓಕೆ, ಸೊ ಇವಾಗ ಇಲ್ಲೂ ಅಷ್ಟೇ. ಸೊ XAUSD ಹೋಗೋಣ.
ಓಕೆ ಸಿ ಬೈ ಅಲ್ಲಿ ಇದೆ ಇವಾಗ. ಸೊ ನಾನು ಯೂಟ್ಯೂಬ್ ಬಾಟ್ 220 ಇಟ್ಕೊಂಡಿದ್ದೀನಿ, ಬೈ ಅಲ್ಲಿ ಇದೆ. ಓಕೆ, ಸೊ ಬೈ ಅಲ್ಲಿ ಇದ್ದಾಗ ಸಿ ಇಲ್ಲಿ ಬೈ ಇದೆ, ಇಲ್ಲಿ ಯಾವ್ದೋ ಒಂದು ಲೈನ್ ನ ಸಪೋರ್ಟ್ ತಗೊಂಡಿದೆ. ಓಕೆ, ಇದು ಸೆಲ್ ಬರೋ ತನಕ ನಾನು ಇಟ್ಕೋತೀನಿ. ಯಾವಾಗ ಸೆಲ್ ಬರುತ್ತಲ್ಲ ಅವಾಗ ಟ್ರೇಡ್ ನ ಎಕ್ಸಿಟ್ ಮಾಡ್ಬಿಡ್ತೀನಿ. ಸೊ ದಟ್ ನೀವು ರಿಸ್ಕ್ ರಿವಾರ್ಡ್ ಪ್ರಕಾರನು ಎತ್ತದಂಗೆ ಇರುತ್ತೆ ಅಂಡ್ ಒಳ್ಳೆ ಒಳ್ಳೆ ಟ್ರೇಡ್ಸ್ ಗಳನ್ನು ಪಿಕ್ ಮಾಡ್ಬೋದು. ಅಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಸಿ ಸಿಂಪಲ್ ಇಲ್ಲೊಂದು ಲೆವೆಲ್ ಇದೆ, ಕರೆಕ್ಟಾ? ಇಲ್ಲೊಂದು ಲೆವೆಲ್ ಇದೆ ಸ್ವಿಂಗ್. ಓಕೆ, ಈ ಸ್ವಿಂಗ್ ಹತ್ರ ಮಾರ್ಕೆಟ್ ಏನಾದ್ರು ಬಂದು ಟಚ್ ಮಾಡಿ ಸೆಲ್ ಬಂತು ಅನ್ಕೊಳ್ಳಿ, ಈ ಪೊಸಿಷನ್ ನ ಟಕ್ ಅಂತ ಎತ್ಬಿಟ್ಟು ಅದನ್ನ ಎತ್ಕೋತೀನಿ. ಯಾಕಂದ್ರೆ ಈ ಒಂದು ಇಂಪಾರ್ಟೆಂಟ್ ಲೆವೆಲ್, ಇಂಪಾರ್ಟೆಂಟ್ ಸಪ್ಲೈ ಝೋನ್, ಈ ಇಂಪಾರ್ಟೆಂಟ್ ಸಪ್ಲೈ ಝೋನ್ ಹತ್ರ ನಿಮ್ಗೆ ಸೆಲ್ ಬರ್ತಾ ಇದೆ. ಅಂಡ್ ಇಲ್ಲಿ ನೋಡಿ, ಇಲ್ಲೊಂದು ಸಪ್ಲೈ ಝೋನ್ ಇದೆ, ಬ್ರೇಕ್ಔಟ್ ಆಗಿ ಟೆಸ್ಟ್ ಮಾಡ್ತು ಅನ್ಕೊಳ್ಳಿ, ಇಲ್ಲೇನಾದ್ರು ಬೈ ಬಂತು ಅಂದ್ರೆ ಟ್ರೇಡ್ ಪ್ಲಾನ್ ಮಾಡ್ತೀನಿ. ಸಿಂಪಲ್. ಓಕೆ, ಸೊ ಒಂದ್ಸಲ ಎಲ್ಲಾನು ಕೂಡ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. CPR ಮಿಡಲ್ 3 ಲೈನ್ ಏನಿರುತ್ತಲ್ಲ, ಇದು ಕೂಡ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ತರನೇ ಆಕ್ಟ್ ಆಗೋದು. ಓಕೆ, ಸೊ ಆ ಇಂಡಿಕೇಟರ್ ಅವ್ರು ಏನ್ ಮ್ಯಾಜಿಕ್ ಇಂಡಿಕೇಟರ್ ಅಂತ ಮಾಡಿದಾರಲ್ಲ, ಅವ್ರು ಕ್ಯಾಂಡಲ್ ಗಳನ್ನೆಲ್ಲ ಕನ್ವರ್ಷನ್ ಮಾಡಿ ತಗೊಂಡಿದ್ದಾರೆ. ಓಕೆ, ಅಂಡ್ ಇನ್ನೊಂದು ಹೇಳ್ತೀನಿ, ಈ ಬ್ಯೂಟಿ ಬಾಟ್ ಆಥರ್ ಇದಾರಲ್ಲ, ಅವರು ಫ್ರೀ ರಿಸೋರ್ಸ್ ಇಟ್ಟವ್ರು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಸಿಂಪಲ್, ಮಾರ್ಕೆಟ್ ಬಂತು 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 ಸಪೋರ್ಟ್ ತಗೋತು, ಇಲ್ಲಿ ಸಪೋರ್ಟ್ ತಗೊಂಡು. ಓಕೆ, ಇಲ್ಲಿ ಯಾವ್ದಾದ್ರು ಒಂದು ರೆಸಿಸ್ಟೆನ್ಸ್ ಸಪೋರ್ಟ್ ಏನೋ ಒಂದಿತ್ತು, ಡಿಮ್ಯಾಂಡ್ ಝೋನ್ ಸಪ್ಲೈ ಝೋನ್ ಏನೋ ಒಂದಿತ್ತು ಅನ್ಕೊಳ್ಳಿ, ಇಲ್ಲಿ ಸಪೋರ್ಟ್ ತಗೊಂಡಾಗ ಇಲ್ಲಿ ಏನಾದ್ರು ಬಾಟ್ ಬೈ ಬಂತು ಅನ್ಕೊಳ್ಳಿ, ಅದು ಡನ್. ಆರ್ ಎಲ್ಸ್ ಇವಾಗ ನೋಡಿ, ಮಾರ್ಕೆಟಿಂಗ್ ಫಾಲ್ ಆಗಿ ಫಾಲ್ ಆಗಿ ಫಾಲ್ ಆಗಿ ಹಿಂಗೆಂಗೋ ಬಂದು ಹಿಂಗೆಂಗೋ ಸೆಲ್ ಬಂತು ಅನ್ಕೊಳ್ಳಿ, ಈ ಮೂರಲ್ಲಿ ಯಾವ್ದಾದ್ರು ಒಂದನ್ನ ಬ್ರೇಕ್ ಮಾಡಿ ಸೆಲ್ ಬಂತು ಅನ್ಕೊಳ್ಳಿ, ಟ್ರೇಡ್ ತಗೊಳ್ಳಿ. ಇನ್ ಕೇಸ್ ಇದು ಎಸ್ ಎಲ್ ಇಟ್ ಆಯ್ತಾ, ಅದೇನ್ ಅದು ಬೈ ಬಂತ, ಟ್ರೇಡ್ ಹೊಡಿರಿ. ಈ ಲೆವೆಲ್ ಅಲ್ಲಿ ಇದ್ದಾಗ ನೀವು ಹೆಂಗಾರು ಮಾಡಿ ಸೆಲ್ ಆರ್ ಬೈ ಅಲ್ಲಿ ನೀವು ಟ್ರೇಡ್ ಹೊಡಿದ್ರೆ ಯಾವ್ದಾದ್ರು ಒಂದು ಬಿಗ್ ಮೂವ್ಮೆಂಟ್ ಕೊಟ್ಟೆ ಕೊಡುತ್ತೆ. ಬ್ಯಾಕ್ ಟೆಸ್ಟ್ ಮಾಡಿ. ಓಕೆ, ಬ್ಯಾಕ್ ಟೆಸ್ಟ್ ಮಾಡಿ, ಸೊ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲೂ ಅಷ್ಟೇ ಲಿಕ್ವಿಡಿಟಿ ಸ್ವೀಪ್ ಆಗಿತ್ತು, ನೀವೇ ನೋಡಿದ್ರಲ್ಲ. ಸೊ ಲಿಕ್ವಿಡಿಟಿ ಸ್ವೀಪ್ ಆಗಿತ್ತು, ಕರೆಕ್ಟಾ? ಅಂಡ್ ಇಲ್ಲಿ ನೋಡಿ, ಒಂದು ಲೆವೆಲ್ ಕೂಡ ಇತ್ತು ಪ್ರೀವಿಯಸ್ ಸ್ವಿಂಗ್, ಸಿ ಬ್ರೇಕ್ ಮಾಡ್ತು, ಲಿಕ್ವಿಡಿಟಿ ಸ್ವೀಪ್ ಮಾಡ್ತು, ಬೈ. ಅಂಡ್ ಇಲ್ಲಿ ನೋಡಿ, ಈ ಲೆವೆಲ್ ನ ಬ್ರೇಕ್ ಮಾಡ್ತು, ಬೈ ಮಾಡಿ, ನಿಮ್ಗೆ ಸಿಗುತ್ತೆ 1:1. ಲಿಕ್ವಿಡಿಟಿ ಸ್ವೀಪ್ ಮಾಡಿ ಬೈ ಬಂತು, ತಗೊಳ್ಳಿ, ಸಿಗುತ್ತೆ ಎಂಟ್ರಿ. ಅಂಡ್ ಇಲ್ಲಿ ನೋಡಿ, ಇವಾಗ ಈ ಲೆವೆಲ್ ನ ಟೆಸ್ಟ್ ಮಾಡಿದೆ, ಬೈ ಇದೆ. ಓಕೆ, ಇಲ್ಲೊಂದು ಸಪೋರ್ಟ್ ಇದೆ, ಕರೆಕ್ಟಾ? ಬೈ ಅಲ್ಲೇ ಇದೆ, ಇನ್ನ ಸೆಲ್ ಬಂದಿಲ್ಲ, ಹೋಲ್ಡ್ ಮಾಡ್ತಾ ಇರಿ. ಇದು ಯಾವಾಗ ಸೆಲ್ ತೋರ್ಸತ್ತೆ ಅವಾಗ ಎಕ್ಸಿಟ್ ಮಾಡಿ. ಸಿಂಪಲ್, ಭಯನೇ ಇರೋದಿಲ್ಲ, ಯಾಕಂದ್ರೆ ಪ್ರಾಪರ್ ರಿಸ್ಕ್ ರಿವಾರ್ಡ್ ಅಲ್ಲಿ ಟ್ರೇಡ್ ಮಾಡ್ತಾ ಇರ್ಬೋದು. ಓಕೆ, ಸೊ ಹೀಗೆ ಆ ಮ್ಯಾಜಿಕ್ ಇಂಡಿಕೇಟರ್ ನ ನೀವು ಯೂಸ್ ಮಾಡ್ಕೋಬೇಕು. ಅಂಡ್ ಥ್ಯಾಂಕ್ ಯು, ಆ ವಿಡಿಯೋ ಯಾರು ಮಾಡಿದಾರಲ್ಲ ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಯಾಕಂದ್ರೆ ಅದನ್ನೆಲ್ಲ ಲಾಟ್ ಆಫ್ ಫಾರಿನರ್ಸ್ ವಿಡಿಯೋ ಮಾಡಿದಾರ ಆಲ್ರೆಡಿ, ಬಟ್ ಕನ್ನಡದಲ್ಲಿ ತಿಳಿಸ್ಕೊಟ್ಟಿದಾರಲ್ಲ, ಫಸ್ಟ್ ಆಫ್ ಆಲ್ ಅವರಿಗೆ ಥ್ಯಾಂಕ್ ಯು. ಬಟ್ ನೀವು ಇದನ್ನ ಈ ತರ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. 210 ಇಟ್ಕೊಳ್ಳಿ ಅಂಡ್ ಪಿವೋಟ್ ಕ್ಯಾಮ್ರಾ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಟ್ರೇಡ್ಸ್ ಪ್ರಕಾರ, ನಾನು ನಿನ್ನೆ ಆಲ್ ಇನ್ ಒನ್ ಬ್ರಹ್ಮಾಸ್ತ್ರ ಅಂತ ಹೇಳ್ಕೊಟ್ಟನಲ್ಲ, ಅದ್ರ ತರ ಇದನ್ನ ಮರ್ಜ್ ಮಾಡೋದಾರೆ ಮಾಡಿ, ಸೊ ದಟ್ ನಿಮ್ಗೆ ಈಸಿ ಆಗತ್ತೆ. ಓಕೆ, ಹೋಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.